ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನೀವು ನೋಡ್ತಾ ಇರೋ ಹೊಸ ಸಂಜೀವಿನಿ. ಇಂದಿನ ಒಂದು ವಿಡಿಯೋದಲ್ಲಿ ರೈತರಿಗೆ ತುಂಬ ಅಗತ್ಯವಾದ ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ನಾವು ನೋಡ್ತಿರ್ಬೋದು, ಈ ನಮ್ಮ ಆಧುನಿಕ ಜಗತ್ತಿನಲ್ಲಾಯಿತು, ನಮ್ಮ ಸಮಾಜದಲ್ಲಾಯಿತು, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಪ್ರತಿಯೊಂದು ವಸ್ತು ಆಗಲಿ ಏನೇ ಒಂದು ನಾವು ತೊಗೊಳಕ್ಕೆ ಹೋದರೆ ಎಲ್ಲವೂ ಕೂಡ ಏನಾಗಿದೆ, ಕಲಬೆರಕೆ ಆಗಿದೆ. ಅದ್ರ ಜೊತೆಗೆ ಡುಪ್ಲಿಕೇಟ್ ಅಂತ ಕರಿತೀವಿ, ಅದು ಕೂಡ ಆಗಿದೆ. ಅದೇ ರೀತಿ ಕೃಷಿಯಲ್ಲಿ ರೈತರು ಬಳಸ್ತಕ್ಕಂತಹ ಗೊಬ್ಬರಗಳಾಯಿತು, ಬೇರೆ ಒಂದು ಪದಾರ್ಥಗಳು ಕಲಬೆರಕೆಯಾಗಿ ಬರ್ತಿದ್ದಾವೆ, ಡುಪ್ಲಿಕೇಟ್ ಆಗಿ ಬರ್ತಿದ್ದಾವೆ. ಈ ಒಂದು ಕಲಬೆರಕೆಯನ್ನು ರೈತರು ಯಾವ ರೀತಿ ಹುಡುಕಬೇಕು, ಇದು ನಿಜವಾದದ್ದ, ಒರಿಜಿನಲ್ಲ, ಇಲ್ಲ ಡುಪ್ಲಿಕೇಟಾ ಅಂತ ತಿಳ್ಕೋಬೇಕು. ಅದು ತಿಳ್ಕೊಂಡು ಬಳಸಬೇಕಾದ್ರೆ ಅದನ್ನ ಆ ಒಂದು ಕ್ರಮಗಳನ್ನ ಅನುಸರಿಸಬೇಕು. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ವಿಷಯಕ್ಕೆ ಬರೋಣ. ನಮ್ಮ ರೈತರು ಹೊಲಗಳಿಗೆ ಬಳಸ್ತಕ್ಕಂಥ ಗೊಬ್ಬರಗಳಾಯಿತು, ಯಾವುದೇ ಒಂದು ಔಷಧಿ ಆಯಿತು, ಅದರಲ್ಲಿ ಯಾವುದು ಒರಿಜಿನಲ್, ಯಾವುದು ಒಂದು ನಿಜವಾದದ್ದು, ಯಾವುದು ಕಲಬೆರಕೆ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಆಗುತ್ತೆ. ಯಾಕಂದರೆ ಅವರು ಅದನ್ನ ಬೆಳೆಗಳಿಗೆ ಬಳಸಿರ್ತಾರೆ. ಒಂದೊಂದು ಗೊಬ್ಬರಗಳು ಏನಾಗುತ್ತಪ್ಪ ಅಂದರೆ, ಒಂದು ಬೆಳೆಗೆ ಆ ಬೆಳೆ ಬೆಳಿಬೇಕಪ್ಪ ಅಂದರೆ ಆ ಗೊಬ್ಬರಗಳೇ ತುಂಬ ಅಗತ್ಯವಾದದ್ದು. ಆ ಗೊಬ್ಬರಗಳು ಇಲ್ಲದೆ ಹೋದಾಗ ಆ ಒಂದು ಬೆಳೆಯಲ್ಲಿ ಇಳುವರಿ ಅಥವಾ ಬೇರೆ ಒಂದು ಕೊರತೆಯನ್ನು ಕಾಣ್ತೀವಿ. ಹಾಗಾಗಿ ರೈತರು ಬಳಸಬೇಕಾದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿರೋದು ಬಳಸಿದರೆ ತಮ್ಮ ಬೆಳೆಯನ್ನು ಉತ್ತಮವಾಗಿ ತೆಗೆದುಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇದಾಗಿ ರೈತರು ರಸಗೊಬ್ಬರಗಳನ್ನು ಖರೀದಿಸಬೇಕಾದ್ರೆ ಏನೆಲ್ಲ ಒಂದು ಅಂಶಗಳನ್ನು ಅವರು ಗಮನಿಸಬೇಕು. ನೀವು ಯಾವುದೇ ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಗೊಬ್ಬರ ತಗೋತಿರ್ತೀರ, ಆ ಒಂದು ಗೊಬ್ಬರ ತಗೋಬೇಕಾದ್ರೆ ನೀವು ಏನೆಲ್ಲ ಒಂದು ಅಂಶಗಳನ್ನ ನೀವು ನೋಡಬೇಕು. ಆ ಒಂದು ಗೊಬ್ಬರ ಚೀಲ ಇರುತ್ತಲ್ಲ, ಅದ್ರ ಮೇಲೆ ಏನಿರಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಅಗತ್ಯವಾಗುತ್ತೆ. ಏನಪ್ಪ ಅಂದರೆ, ಮೊದಲನೇದಾಗಿ ರಸಗೊಬ್ಬರದ ಚೀಲದ ಬಾಯನ್ನು ಯಂತ್ರದಿಂದ ಹೊಲಿದಿರಬೇಕು. ಈಗ ನೀವು ತರಕ್ಕೆ ಹೋಗಿರ್ತೀರ, ಒಂದು ವೇಳೆ ಚೀಲದ ಬಾಯಿ ಏನಾದರೂ ಅದು ಮೊದಲನೇದಾಗಿ ಅದೇನಾದರೂ ಅವರು ಓಪನ್ ಮಾಡಿದರೆ ತೆಗೆದಿದ್ರೆ ಆ ಒಂದು ಗೊಬ್ಬರಗಳನ್ನು ನೀವು ತಗೋಬಾರ್ದು. ಎರಡನೇದಾಗಿ ರಸಗೊಬ್ಬರ ಚೀಲವನ್ನು ತೂಕ ಮಾಡಿ ತೆಗೆದುಕೋಬೇಕು. ಈಗ ಉದಾಹರಣೆಗೆ ಯಾವುದೇ ಒಂದು ಗೊಬ್ಬರ 50 kg ಅಂತ ಅದ್ರ ಮೇಲೆ ಹಾಕಿರ್ತಾರೆ. ಸೊ ಅದು 50 kg ಐತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ರಸಗೊಬ್ಬರದ ಚೀಲದ ಮೇಲೆ ಕೆಳಕಂಡ ಒಂದು ವಿವರಗಳನ್ನು ನೀವು ನೋಡಬೇಕು. ಯಾವುದೇ ಒಂದು ಗೊಬ್ಬರ ಯಾವುದೇ ಒಂದು ಕಂಪ್ನಿ ಅದು ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ತಿದೆ ಅಂದರೆ ಗೌರ್ಮೆಂಟು ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ಅನುಸರಿಸಿದಾರಾ ಇಲ್ಲ ಅನ್ನೋದು ನೀವು ಅಲ್ಲಿ ಗಮನಿಸಬೇಕು. ಅವು ಯಾವ ಒಂದು ಅಂಶಗಳಪ್ಪ ಅಂದರೆ, ರಸಗೊಬ್ಬರವೆಂದು ಮುದ್ರಿತವಾಗಿರಬೇಕು. ಆ ಒಂದು ಚೀಲದ ಮೇಲೆ ಇದು ರಸಗೊಬ್ಬರ, ಯಾವ ಒಂದು ರಸಗೊಬ್ಬರ ಅಂಥದ್ದು ಅಲ್ಲಿ ಅವರು ನಮೂದಿಸಿರಬೇಕು. ಅದಾದಮೇಲೆ ರಸಗೊಬ್ಬರ ತಯಾರಕರ ಹೆಸರು ಮತ್ತು ವಿಳಾಸ. ಯಾವುದೇ ಒಂದು ಕಂಪನಿ ರಸಗೊಬ್ಬರವನ್ನು ತಯಾರಿಸಿದೆ ಅಂದರೆ ಆ ಒಂದು ಕಂಪನಿ ಹೆಸರು ಮತ್ತು ಅದರ ವಿಳಾಸ, ಯಾವ ಒಂದು ಪ್ರದೇಶದಲ್ಲಿದೆ ಈ ಕಂಪನಿ ಅನ್ನೋದು ಇರಬೇಕು. ಅದಾದಮೇಲೆ ರಸಗೊಬ್ಬರದ ಬ್ರ್ಯಾಂಡ್ ಮತ್ತು ರಸಗೊಬ್ಬರದ ಹೆಸರು ಇದಿರಬೇಕು. ರಸಗೊಬ್ಬರದಲ್ಲಿ ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳು. ಯಾವುದೇ ಒಂದು ಗೊಬ್ಬರ ತಗೋತಿರ್ತೀರಿ, ಅದರಲ್ಲಿ ಇಷ್ಟು % ಅಂತ ಗೊಬ್ಬರ ಇರ್ತೈತಿ, ಕಂಟೆಂಟ್ ಅಂತ ಕರಿತೀವಿ ನಾವು. ನೈಟ್ರೋಜನ್ ಕಂಟೆಂಟು, ಫಾಸ್ಫರಸ್ ಕಂಟೆಂಟು, DAP, ಈ ಥರ ಒಂದು ಕಂಟೆಂಟ್. ಉದಾಹರಣೆಗೆ 0040, 19 ಇವೇನಂತೀವಿ. ಆ ಒಂದು ಗೊಬ್ಬರ ಚೀಲದಲ್ಲಿ ಇರತಕ್ಕಂಥ ಗೊಬ್ಬರಗಳು ನಾವು ನೋಡಿದಾಗ ಅದರಲ್ಲಿ ಶೇಕಡಾವಾರು ಪೋಷಕಾಂಶಗಳು ಎಷ್ಟಿದ್ದಾವೆ ಅನ್ನೋ ಹೇಳ್ತವೆ ಈ ಒಂದು ಸಂಖ್ಯೆಗಳು. ಅದು ಆ ಒಂದು ಚೀಲದ ಮೇಲೆ ನಮೂದಿಸಿರಬೇಕು. ಅದಾದಮೇಲೆ ಗರಿಷ್ಠ ಮಾರಾಟ ಬೆಲೆ ಆ ಒಂದು ಗೊಬ್ಬರದ ಚೀಲದ ಮೇಲೆ ಇರಬೇಕು. ಅದಾದಮೇಲೆ ರಸಗೊಬ್ಬರಗಳ ಮಿಶ್ರಣ, ಉದಾಹರಣೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳು ಹಾಗೂ ಅವುಗಳ ಮಿಶ್ರಣಗಳ ಚೀಲ ಡಬ್ಬಗಳ ಮೇಲೆ ಬ್ಯಾಚ್ ಸಂಖ್ಯೆ ಹಾಗೂ ರಿಜಿಸ್ಟರ್ ಸಂಖ್ಯೆಯನ್ನು ಕೂಡ ಹೊಂದಿರಬೇಕು. ಈಗ ಕಂಪ್ನಿಗಳಲ್ಲಿ ಏನೋ ಒಂದು ಗೊಬ್ಬರ ತಯಾರಿಸಬೇಕು, ಏನೋ ಒಂದು ಪದಾರ್ಥ ತಯಾರಿಸಬೇಕಾದ್ರೆ ಅವಕ್ಕೆ ಒಂದು ಬ್ಯಾಚ್ ನಂಬರ್ ಅಂತ ಮಾಡಿರ್ತಾರೆ. ಆ ಬ್ಯಾಚ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಒಂದು ಯಾವುದೇ ಒಂದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಅವರು ಅದರದೇ ಅಂತ ಸ್ವಲ್ಪ ರೂಲ್ಸ್ ಇರ್ತವೆ, ಅದನ್ನು ಫಾಲೋ ಮಾಡ್ತಿರ್ತಾರೆ. ಆ ಒಂದು ಇದರಲ್ಲಿ ಆ ಒಂದು ಗೊಬ್ಬರ ತಯಾರಿಸ್ಬೇಕಾದ್ರೆ ಅವರು ಅದರದೇ ಆದ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ, ಬ್ಯಾಚ್ ಅಂತ ಇರ್ತಾರೆ. ಅದು ಕೂಡ ಆ ಒಂದು ಗೊಬ್ಬರದ ಮೇಲೆ ಇರಬೇಕು. ಅದಾದಮೇಲೆ ರಸಗೊಬ್ಬರ ಖರೀದಿಸಿದ್ದಕ್ಕೆ ನೀವು ಯಾವುದನ್ನ ಅಂಗಡಿ ರಸಗೊಬ್ಬರ ಖರೀದಿಸ್ತಿರಲ್ಲ, ಅಲ್ಲಿ ಒಂದು ಚೀಟಿಗೆ ಕೊಡ್ತಾರೆ, ಅಂದರೆ ಬಿಲ್, ನಾವು ಬಿಲ್ ಅಂತ ಕರಿತೀವಿ, GST ಬಿಲ್ ಅಥವಾ ನಾರ್ಮಲ್ ಬಿಲ್. ಯಾವುದೇ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದಾಗ ಈ ಒಂದು ಬಿಲ್ಗಳನ್ನ ನೀವು ತೊಗೋಬೇಕು. ಯಾಕಪ್ಪ ಅಂದರೆ, ಒಂದು ವೇಳೆ ಆ ಗೊಬ್ಬರ ಏನಾದರೂ ಕಲಬೆರಕೆ ಆಗಿದೆ, ನಾಳೆ ನೀವು ಅವ್ರ ಮೇಲೆ ಕ್ರಮ ತೊಗೋಬೇಕು. ಒಂದು ವೇಳೆ ನೀವೇನಾದರೂ ಆ ಅಂಗಡಿಯಲ್ಲಿ ಗೊಬ್ಬರ ತೊಗೊಂಡು ನೀವೇನಾದರೂ ರಸೀದಿಯನ್ನು ತಗೊಳ್ಳದೆ ಹೋದರೆ, ನಾಳೆ ಒಂದು ವೇಳೆ ಆ ಒಂದು ಗೊಬ್ಬರ ಕಲಬೆರಕೆ ಆಗಿದ್ದರೆ ನೀವು ಯಾರ ಮೇಲೆ ಅಂತ ಕೇಸ್ ಮಾಡ್ತೀರಾ, ಯಾರ ಮೇಲೆ ಅಂತ ಕ್ರಮ ಕೈಗೊಳ್ತೀರಾ. ಸೊ ಹಾಗಾಗಿ ನೀವು ಒಂದು ಗೊಬ್ಬರ ತಗೋಬೇಕಾದ್ರೆ ಆ ಒಂದು ರಸೀದಿಗಳನ್ನ ತೊಗೊಳೋದು ಮರಿಬೇಡಿ.
ಈಗ ಇಷ್ಟು ಅಂಶಗಳನ್ನ ಪರಿಗಣಿಸಬೇಕು. ಈಗ ನೀವು ಗೊಬ್ಬರ ತಂದ್ರಿ, ಚೀಲದ ಮೇಲೆ ಅಷ್ಟು ನೋಡಿದ್ರಿ. ಈಗ ನೆಕ್ಸ್ಟು ಆ ಒಂದು ಗೊಬ್ಬರ ನಿಜವಾದದ್ದು ಹೌದಲ್ಲ ಕಲಬೆರಕೆ ಅಂತ ಯಾವ ಒಂದು ಪ್ರಕಾರಗಳಿಂದ ನಾವು ಕಂಡುಹಿಡ್ಕೋಬೋದಪ್ಪ ಅಂದರೆ, ಮೊದಲನೇದಾಗಿ ಭೌತಿಕ ಪರೀಕ್ಷೆ ಮಾಡಿ ನಾವು ಕಂಡುಹಿಡ್ಕೋಬೋದು. ಭೌತಿಕ ಪರೀಕ್ಷೆ ಅಂದರೆ ಹೆಂಗಪ್ಪ ಅಂದರೆ, ಹರಡು ರಸಗೊಬ್ಬರ ಹೆಂಗಿರ್ತವೆ ಒಂದೇ ಕಣದಲ್ಲಿ ಇರ್ತವೆ, ಅಂದರೆ ಒಂದೇ ಸೈಜ್ ಅಂತ ಹಿಂಗೆ ಕರಿತೀವಿ. ಚೀಲ ಓಪನ್ ಮಾಡಿದಾಗ ಆಲ್ಮೋಸ್ಟ್ ಮಿಷಿನಿಂದ ಹಿಂಗೆ ಬಂದಿರ್ತವೆ ಗೊಬ್ಬರಗಳು, ಎಲ್ಲ ಒಂದೇ ಬಣ್ಣ ಒಂದೇ ಆಕಾರದಲ್ಲಿ ಇರ್ತವೆ. ಒಂದು ವೇಳೆ ಆ ಒಂದು ಚೀಲದಲ್ಲಿ ಒಂದು ಬೇರೆ ಒಂದು ಮಿಶ್ರಣ ಇದ್ದರೆ, ಈಗ ಉದಾಹರಣೆಗೆ ಯೂರಿಯಾ ಅಂತ ತಗೊಂಡ್ರೆ ಯೂರಿಯಾ ಒಂದೇ ಥರ ಇರ್ತದೆ, ಬೆಳ್ಳಗಿರ್ತದೆ. ಆ ಒಂದು ಗೊಬ್ಬರ ಅದೇ ಥರ ಇರಬೇಕು, ಎಲ್ಲ ಕಾಳು ಎವರೇಜ್ ಆಗಿ ಒಂದೇ ಸಮನಾಗಿದ್ದರೆ ಆ ಒಂದು ಗೊಬ್ಬರ ಕಲಬೆರಕೆ ಅಲ್ಲ ಅಂತ ತಿಳ್ಕೊಬೋದು. ಒಂದು ವೇಳೆ ಆ ಒಂದು ಚೀಲದಲ್ಲಿ ಬೇರೆ ಮಿಶ್ರಣಗಳು ಅಥವಾ ಬೇರೆ ಬಣ್ಣದಿಂದ ಕೂಡಿರ್ತಕ್ಕಂಥ ಕಾಳುಗಳು ಏನಾದರೂ ಗೊಬ್ಬರದ ಕಾಳುಗಳಿದ್ದರೆ ಅದೊಂದು ಕಲಬೆರಕೆ ಅಂತ ನೀವು ತಿಳ್ಕೊಬೇಕು. ಇದಾದ್ಮೇಲೆ ಎರಡನೇದು ಬರೋದು ನೀರಿನಲ್ಲಿ ಕರಗುವ ಪರೀಕ್ಷೆ. ನೀರಿನಲ್ಲಿ ಕರಗುವ ಪರೀಕ್ಷೆ ಯಾವ ಥರಪ್ಪ ಅಂದರೆ, ನೀವು ಸ್ವಲ್ಪ ಗೊಬ್ಬರ ತೊಗೋಬೇಕು. ಗೊಬ್ಬರ ತೊಗೊಂಡು ಅದನ್ನ ನೀರಿನಲ್ಲಿ ಹಾಕಬೇಕು. ನೀರಿನಲ್ಲಿ ಹಾಕಿದಾಗ ಅದು ಚೆನ್ನಾಗಿ 100% ಅಷ್ಟು ಕರಗಿದರೆ ಇದರಲ್ಲಿ ಯಾವುದೇ ಒಂದು ಮಿಶ್ರಣ ಇಲ್ಲ, ಯಾವುದೇ ಒಂದು ಕಲಬೆರಕೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಒಂದು ವೇಳೆ ಆ ಒಂದು ಗೊಬ್ಬರ ನೀರಿನಲ್ಲಿ ಕರಗದೆ ಹೋದರೆ ಇದು ಒಂದು ಕಲಬೆರಕೆ ಅಂತ ನಾವು ಇಲ್ಲಿ ಈ ಒಂದು ಗೊಬ್ಬರನ ಕಲಬೆರಕೆ ಅಂತ ತೀರ್ಮಾನಿಸ್ಬೋದು. ಈಗ ಒಂದು ವೇಳೆ ನೀರನ್ನ ಕರಗಿಸಿ ಒಂದು ಅನುಭವ ಯಾವ ಥರ ಅನುಭವ ಆಗ್ತವೆ, ನೀರನ್ನು ಕರಗಿಸಿದಾಗ ನೀವು ಒಂದು ಕೈ ಇಟ್ಟರೆ ನಿಮ್ಮ ಕೈ ತಣ್ಣನೆ ಒಂದು ಅನುಭವ ನೀಡುತ್ತದೆ. ಆವಾಗ ಒಂದು ವೇಳೆ ತನ್ನ ಅನುಭವ ನೀಡಿದರೆ ಈ ಒಂದು ಗೊಬ್ಬರ 100% ಯಾವುದೇ ಕಲಬೆರಕೆ ಇಲ್ಲ ಅಂತ ತಿಳ್ಕೊಬೋದು. ಅದಾದಮೇಲೆ ಬಿಸಿ ಮಾಡುವ ಪರೀಕ್ಷೆ. ಗೊಬ್ಬರವನ್ನು ಬಿಸಿ ಮಾಡಿ ಕೂಡ ಈ ಒಂದು ಗೊಬ್ಬರ ಕಲಬೆರಕೆ ಹೌದಾ ಇಲ್ಲ ನಿಜವಾದದ್ದಾ ಅಂತ ತಿಳ್ಕೊಬೋದು. ಯೂರಿಯಾ ರಸಗೊಬ್ಬರ ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗುತ್ತದೆ. ಕರಗದೇ ಇರುವ ವಸ್ತು ಉಳಿದರೆ ರಸಗೊಬ್ಬರ ಕಲಬೆರಕೆ ಆಗಿದೆ ಅಂತ ನೀವು ತಿಳ್ಕೊಬೋದು. ಈ ಒಂದು ಯೂರಿಯಾ ಆಯಿತು. ಈ DAP ಒಂದು ಗೊಬ್ಬರ ಇದೆ. DAP ಗೊಬ್ಬರನ ಯಾವ ಥರ ಕಲಬೆರಕೆ ಬಿಸಿ ಮಾಡೋ ಪರೀಕ್ಷೆಯಿಂದ ಯಾವ ಥರ ಟೆಸ್ಟ್ ಮಾಡ್ಬೋದಪ್ಪ ಅಂದರೆ, ಈಗ ನಾವು ತಗಡು ಅಂತ ಏನು ಕರಿತೀವಿ, ಮನೆ ಮೇಲೆ ತಗಡು ರೂಫ್ ಹಾಕಿರ್ತಾರಲ್ಲ, ಆ ಒಂದು ತೊಗೊಂಡು ಅದನ್ನ ಬಿಸಿ ಮಾಡಿದಾಗ DAP ಹರಳುಗಳು ಅದ್ರ ಮೇಲೆ ಹಾಕಬೇಕು. ಅವೇನಾಗ್ತವೆ, ಸುಣ್ಣದ ಹರಳು ಯಾವ ಥರ ಅರಳ್ಕೊಳ್ತೈತಿ ಆ ಥರ ಅರಳ್ಕೊಂಡ್ರೆ ಈ ಒಂದು ಗೊಬ್ಬರ ನಿಜವಾದದ್ದು, ಯಾವುದೇ ಒಂದು ಕಲಬೆರಕೆ ಇಲ್ಲ ಅಂತ ತಿಳ್ಕೊಬೋದು. ಅದಾದಮೇಲೆ ಅದೇನಾಗಬಾರ್ದು, ತಳಹದಿಗೆ ಅಂಟ್ಕೋಬೇಕು. DAP ಹರಳುಗಳು ತಳಹದಿಗೆ ಅಂಟುಕೊಳ್ಳದೆ ಹೋದರೆ ಹಾಗೂ ಸುಣ್ಣದ ಹರಳೆಂತರ ಅರಳದೆ ಹೋದರೆ ಈ ಒಂದು ಗೊಬ್ಬರ ಕಲಬೆರಕೆ ಅಂತ ನಾವು ಇಲ್ಲಿ ಗಮನಿಸ್ಬೋದು. ಇಷ್ಟು ಈ ಒಂದು ಗೊಬ್ಬರಗಳ ಕಲಬೆರಕೆಯನ್ನು ಕಂಡುಹಿಡಿಯುವ ಮಾಹಿತಿ. ಈ ಒಂದು ವೇಳೆ ನಿಮ್ಮ ಗೊಬ್ಬರ ಏನಾದರೂ ಕಲಬೆರಕೆ ಆಗಿದ್ದರೆ ನಿಮ್ಮ ಹತ್ತಿರದ ನೀವು ಡಿಸ್ಟ್ರಿಕ್ಟ್ ಆಫೀಸರ್ ಏನು ಕರಿತೀರಿ, ಅಗ್ರಿಕಲ್ಚರ್ ಆಫೀಸರ್ ಅಂತ ಏನು ಕರಿತೀರಿ, ಅವ್ರಿಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಇದಕ್ಕೆ ಆದಂಥ ಫರ್ಟಿಲೈಸರ್ ಟೆಸ್ಟಿಂಗ್ ಲ್ಯಾಬ್ ಅಂತ ಇರ್ತವೆ. 2 ಜಿಲ್ಲೆಗೊಂದು ಅಥವಾ ಜಿಲ್ಲೆಗೊಂದು ಈ ಥರ ವಿಸ್ತೀರ್ಣದ ಮೇಲೆ ಆ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಕಚೇರಿಗಳಿರ್ತವೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಗೊಬ್ಬರಗಳು ಕಲಬೆರಕೆ ಹೌದಾ ಅಲ್ಲ, ಒಂದು ವೇಳೆ ಕಲಬೆರಕೆ ಇದ್ದರೆ ಅದ್ರ ಮೇಲೆ ಅವರು ಆ್ಯಕ್ಷನ್ ತಗೋತಾರೆ, ಆ ಒಂದು ಕಂಪ್ನಿ ಮೇಲೆ ಆ್ಯಕ್ಷನ್ ತಗೋತಾರೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಗೊಬ್ಬರಗಳು ಕಲಬೆರಕೆ ಆಗಿದ್ದರೆ, ನೀವು ಈ ಒಂದು ಅಂಶಗಳನ್ನೆಲ್ಲ ಕಂಡು ಕಲಬೆರಕೆ ಅನ್ನಿಸಿದರೆ ಒಂದು ಸತ 2 ಸತ ಚೆಕ್ ಮಾಡಿ. ಒಂದು ವೇಳೆ ಕಲಬೆರಕೆ ಅನ್ನಿಸಿ ನೀವೇನು ಮಾಡಬೇಕು, ಹತ್ತಿರದ ಒಂದು ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ತಿಳಿಸ್ಬೇಕು. ಇಲ್ಲಪ್ಪ ಅಂದರೆ ನಿಮಗೇನಾದರೂ ಆ ಒಂದು ಮಾಹಿತಿ ಕೇಂದ್ರ ಗೊತ್ತಿದ್ದರೆ, ರಸಗೊಬ್ಬರವನ್ನು ಚೆಕ್ ಮಾಡುವ ಒಂದು ಮಾಹಿತಿ ಕೇಂದ್ರ ನಿಮಗೇನಾದರೂ ಗೊತ್ತಿದ್ದರೆ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೀವು ₹100 ಒಂದು ಚಾರ್ಜ್ ಇರ್ತೈತಿ, ಅಲ್ಲಿ ಹೋಗಿ ನೀವು ಅದನ್ನು ಕೊಟ್ಟು ಈ ಒಂದು ರಸಗೊಬ್ಬರನ ಟೆಸ್ಟ್ ಮಾಡಿಸಿ ನೀವು ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೋದು. ನನಗೊಂದು ಗೊತ್ತಿರೋ ಇದು ಏನಪ್ಪ ಅಂದರೆ, ಒಂದು ರೈಸೂರಿನಲ್ಲಿದೆ, ಇನ್ನೊಂದು ಗಂಗಾವತಿಯಲ್ಲಿದೆ. ಗಂಗಾವತಿಯಲ್ಲಿ ಈ ಒಂದು ಟೆಸ್ಟ್ ಮಾಡ್ತಾರೆ, ಅವರು ಹೇಳ್ತಾರೆ ಇದು ಒಂದು ಗೊಬ್ಬರ ಕಲಬೆರಕೆ ಹೌದಲ್ಲ ಅಂತ. ಇಷ್ಟು ಈ ಒಂದು ಗೊಬ್ಬರ ಕಲಬೆರಕೆಯ ಮಾಹಿತಿ. ವಿಷಯ ನಿಮಗೆಲ್ಲ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.